ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಯ ಭಾರತದ ಸಂವಿಧಾನದ ಪ್ರಶ್ನೆಗಳನ್ನು ಆಯ್ದುಕೊಂಡಿದ್ದೇನೆ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸಲ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬಹುದು? ಉತ್ತರ, ಅವಧಿಯ ಮಿತಿ ಇಲ್ಲ. ಮುಂದಿನ ಪ್ರಶ್ನೆ, ಲೋಕಾಯುಕ್ತರ ಸ್ಥಾನವು ಯಾವ ಸ್ಥಾನಕ್ಕೆ ಸಮಾನವಾಗಿದೆ? ಉತ್ತರ, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ. ಮುಂದಿನ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ, ರಾಷ್ಟ್ರಪತಿಗಳು. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ? ಉತ್ತರ, 17ನೇ ವಿಧಿ. ಮುಂದಿನ ಪ್ರಶ್ನೆ, ಸಂವಿಧಾನದ ಎಷ್ಟನೇ ತಿದ್ದುಪಡಿಯು ಪಂಚಾಯಿತಿಗಳಿಗೆ ಸಂಬಂಧಿಸಿದೆ? ಉತ್ತರ, 73ನೇ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್, ಮೂಲಭೂತ ಹಕ್ಕುಗಳನ್ನು ರಕ್ಷಿಸಿ ಜಾರಿಗೊಳಿಸುವ ಹೊಣೆ ಯಾವುದಕ್ಕೆ ಇದೆ? ಉತ್ತರ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ. ಮುಂದಿನ ಪ್ರಶ್ನೆ, ರಾಜ್ಯಪಾಲರ ನಿವೃತ್ತಿಯ ವಯಸ್ಸು ಎಷ್ಟು? ಉತ್ತರ, ವಯಸ್ಸಿನ ನಿರ್ಬಂಧವಿಲ್ಲ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಧಾನಮಂತ್ರಿ ಆಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಉತ್ತರ, 25 ವರ್ಷ. ಮುಂದಿನ ಪ್ರಶ್ನೆ, ಭಾರತದ ಯಾವ ಪ್ರಧಾನಮಂತ್ರಿಯೂ ಸಂಸತ್ತನ್ನು ಎದುರಿಸಲಿಲ್ಲ? ಉತ್ತರ, ಚರಣ್ ಸಿಂಗ್. ಮುಂದಿನ ಪ್ರಶ್ನೆ, ಭಾರತದ ಕರಡು ಸಂವಿಧಾನವನ್ನು ಸಂವಿಧಾನ ಸಭೆಯು ಅಂಗೀಕರಿಸಿದ ದಿನಾಂಕ? ಉತ್ತರ, 26 ನವೆಂಬರ್ 1949. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸುವವರು ಯಾರು? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಮುಂದಿನ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಗಳು ಒಂದು ಬಾರಿ ಎಷ್ಟು ವರ್ಷದವರೆಗೂ ಅಧಿಕಾರದಲ್ಲಿರುತ್ತಾರೆ? 5 ವರ್ಷ. ನೆಕ್ಸ್ಟ್ ಕ್ವಶನ್, ಸಂಸತ್ತನ್ನು ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಸಭೆಗೆ ಸದಸ್ಯನಾಗಿ ಆಯ್ಕೆಯಾಗಬೇಕು? ಉತ್ತರ, 6 ತಿಂಗಳು. ಮುಂದಿನ ಪ್ರಶ್ನೆ, ಪ್ರಜೆಗಳ ಅಭಿವೃದ್ಧಿಗಾಗಿ ಕ್ಷೇಮಕ್ಕಾಗಿ ಶ್ರಮಿಸುವ ಸರ್ಕಾರಕ್ಕೆ ಸಲಹೆ ನೀಡುವ ಸಂವಿಧಾನದ ವಿಶೇಷ ಲಕ್ಷಣವು? ಉತ್ತರ, ರಾಜ್ಯ ನಿರ್ದೇಶನ ತತ್ವಗಳು. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಇದರ ಒಪ್ಪಿಗೆ ಬೇಕು? ಉತ್ತರ, ಸಂಸತ್ತು. ನೆಕ್ಸ್ಟ್ ಕ್ವಶನ್, ಯಾವ ಮೂಲಭೂತ ಹಕ್ಕು ಈಗ ಸಾಮಾನ್ಯ ನ್ಯಾಯಯುತ ಹಕ್ಕಾಗಿದೆ? ಉತ್ತರ, ಆಸ್ತಿಯ ಹಕ್ಕು. ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ? ಉತ್ತರ, ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ನೆಕ್ಸ್ಟ್ ಕ್ವಶನ್, ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲ್ವಿಚಾರಕರು ಯಾರು? ಉತ್ತರ, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ. ಮುಂದಿನ ಪ್ರಶ್ನೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ, ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್, ಯಾರು ಭಾರತ ಸಂವಿಧಾನ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದರು? ಉತ್ತರ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಕ್ವಶನ್, ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಇರುವ ಮೀಸಲಾತಿ ಶೇಕಡದ ಪ್ರಮಾಣ? ಉತ್ತರ, 33%. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಒಟ್ಟು ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು? ಉತ್ತರ, 224 ಸ್ಥಾನ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಮಹಾ ಚುನಾವಣೆ ನಡೆದ ವರ್ಷವು ಯಾವುದು? ಉತ್ತರ, 1952. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸಲಾಗಿದೆ? ಉತ್ತರ, ನಿರ್ದೇಶಕ ತತ್ವಗಳು. ನೆಕ್ಸ್ಟ್ ಕ್ವಶನ್, ಕಾನೂನು ಬಾಹಿರ ಬಂಧನದ ವಿರುದ್ಧ ಯಾವ ರೀತಿಯ ರಿಟ್ಟನ್ನು ಹೊರಡಿಸಬಹುದು? ಉತ್ತರ, ಹೇಬಿಯಾಸ್ ಕಾರ್ಪಸ್. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾಷೆಗಳನ್ನು ಗುರುತಿಸಿದೆ? ಉತ್ತರ, 22 ಭಾಷೆ. ನೆಕ್ಸ್ಟ್ ಕ್ವಶನ್, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇವರು ನೇಮಿಸುತ್ತಾರೆ?
ಉತ್ತರ ರಾಷ್ಟ್ರಪತಿಗಳು. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ಖಾತರಿಗೊಳಿಸಿರುವುದು? ಉತ್ತರ ಭಾರತದ ಸಂವಿಧಾನ. ನೆಕ್ಸ್ಟ್ ಕ್ವಶನ್, ಪತ್ರಿಕಾ ಸ್ವಾತಂತ್ರ್ಯವು ಭಾರತ ಸಂವಿಧಾನದ ಯಾವ ವಿಧಿಯನ್ನು ಆಧರಿಸಿ ರೂಪುಗೊಂಡಿದೆ? ಉತ್ತರ 19ನೇ ವಿಧಿ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ 370ನೇ ಅನುಚ್ಛೇದವು ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ? ಉತ್ತರ ಜಮ್ಮು ಮತ್ತು ಕಾಶ್ಮೀರ್. ನೆಕ್ಸ್ಟ್ ಕ್ವಶನ್, ಗೋವಾ ಭಾರತದ 25ನೇ ರಾಜ್ಯವಾಗಿ ಯಾವಾಗ ರೂಪುಗೊಂಡಿತು? ಉತ್ತರ 1987. ನೆಕ್ಸ್ಟ್ ಕ್ವಶನ್, 1909ರ ಇಂಡಿಯನ್ ಕೌನ್ಸಿಲ್ ಆಕ್ಟನ್ನು ಹೀಗೆ ಕರೆಯಲಾಗಿದೆ? ಉತ್ತರ ಮೀಟೋ ಮಾರ್ಲೆ ಸುಧಾರಣೆಗಳು. ನೆಕ್ಸ್ಟ್ ಕ್ವಶನ್, ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಗಳನ್ನಾಗಿ ಮಾಡಿದೆ? ಉತ್ತರ ಭಾರತ ಸರ್ಕಾರ ಕಾಯ್ದೆ 1919. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ? ಉತ್ತರ 5 ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ ರಾಷ್ಟ್ರಪತಿಗಳು. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಯಾವ ವಾಕ್ಯಾಂಗವು ಕಾಣಿಸುತ್ತದೆ? ಉತ್ತರ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ನೆಕ್ಸ್ಟ್ ಕ್ವಶನ್, ಉಪರಾಷ್ಟ್ರಪತಿಯವರನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ ಸಂಸತ್ತಿನ 2 ಸದನಗಳ ಚುನಾಯಿಸತಕ್ಕದ್ದು. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ 1976ರಲ್ಲಿ ಯಾವ ಲಕ್ಷಣವನ್ನು ಸೇರಿಸಲಾಯಿತು? ಉತ್ತರ ಜಾತ್ಯತೀತ. ನೆಕ್ಸ್ಟ್ ಕ್ವಶನ್, ಶಿಕ್ಷಣ ವಿಷಯವು ಭಾರತೀಯ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಇರುತ್ತದೆ? ಉತ್ತರ ಸಮವರ್ತಿ ಪಟ್ಟಿ. ನೆಕ್ಸ್ಟ್ ಕ್ವಶನ್, 1991ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? ಉತ್ತರ 846 ದಶಲಕ್ಷ. ನೆಕ್ಸ್ಟ್ ಕ್ವಶನ್, ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಪ್ರಾರಂಭಿಸಿದ ಮೊದಲ ದೇಶ? ಉತ್ತರ ಪೋರ್ಚುಗಲ್. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಡ್ಯಾಶ್ ಎಂದು ಪ್ರಾರಂಭವಾಗುತ್ತದೆ? ಉತ್ತರ ನಾವು ಭಾರತೀಯರು. ನೆಕ್ಸ್ಟ್ ಕ್ವಶನ್, ರಾಜ್ಯಸಭೆಯ ಸದಸ್ಯರು ಇದಕ್ಕೆ ಸಂಬಂಧಿಸಿಲ್ಲ? ಉತ್ತರ ಅಂದಾಜು ಸಮಿತಿ. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದಲ್ಲಿನ ಈ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು? ಉತ್ತರ 360ನೇ ವಿಧಿ. ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರಪತಿಯು ರಾಜ್ಯಸಭೆಗೆ ಎಷ್ಟು ಜನರನ್ನು ನಾಮಾಂಕಿತ ಮಾಡಬಹುದು? ಉತ್ತರ 12 ಜನರನ್ನು. ಸಂವಿಧಾನದ ಕಲಂಗಳಲ್ಲಿ ಯಾವ ಒಂದು ಕಲಂ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಅವಕಾಶವನ್ನು ನೀಡಿದೆ? ಉತ್ತರ ಕಲಂ 352. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಕಲಂಗಳಲ್ಲಿ ಯಾವ ಒಂದು ಕಲಂ ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ? ಉತ್ತರ ಕಲಂ 32. ಮುಂದಿನ ಪ್ರಶ್ನೆ, ಭಾರತದ ಯೋಜನಾ ಆಯೋಗವು ಒಂದು? ಉತ್ತರ ಸಲಹಾ ಮಂಡಳಿ. ನೆಕ್ಸ್ಟ್ ಕ್ವಶನ್, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿಯ ಅವಧಿ ಎಷ್ಟು? ಉತ್ತರ 65 ವರ್ಷಗಳು. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯ ಅಧ್ಯಕ್ಷರು ಯಾರು? ಉತ್ತರ ಪ್ರಧಾನಮಂತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ
ಮತ್ತು ಸಬ್ಸ್ಕ್ರೈಬ್ ಮಾಡಿ.